ಸಫಾರಿ ನಿಲ್ಸೋವರೆಗೂ ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯವರು ಆರ್ ಸಿ ಕಚೇರಿ ಮುಂದೆ ಏನಾಕಡಿದ್ದು, ಏನು ಮಾನ್ಯ ಮುಖ್ಯಮಂತ್ರಿಗಳು ಬರೋದ್ರಿಂದ ಆರ್ ಸಿ ಕಚೇರಿಯಿಂದ ಎಲ್ಲ ಪೊಲೀಸ್ ಇಲಾಖೆ ಒತ್ತಡ ತಂದ ಮೇಲೆ ನಾವು ಅದನ್ನ ಮೈಸೂರು ಡಿ ಸಿ ಕಚೇರಿಗೆ ಸ್ಥಳಾಂತರಗೊಂಡು ಇಲ್ಲಿಗೆ ಆರ್ ಸಿ ಮತ್ತು ಮೈಸೂರು ಡಿ ಸಿ ಅವರು ಮತ್ತು ಮೈಸೂರಿನ ಡಿ ಎಫ್ಗಳು ಬಂದಿರೋ, ಚಾಮರಾಜನಗರದಿಂದ ಮಧ್ಯಾಹ್ನ ಗಂಟೆ ಇದ್ದು ಮಧ್ಯಾಹ್ನ ಡಿ ಸಿ ಅವರು ಹೊರಟೋಗಿದ್ದಾರೆ ಮತ್ತು ಯಾವುದೇ ಡಿ ಎಫ್ಗಳು ಬಂದಿಲ್ಲ. ಹಾಗಾಗಿ ಮತ್ತು ಸಫಾರಿಗಳನ್ನು ನಿಲ್ಲಿಸಬೇಕೆಂದು ಏನು ಮೈಸೂರಲ್ಲಿ 6 ರೆಸಾರ್ಟ್ ಇಲ್ಲಿಗಲ್ ಹೇಳಿದೆ ಅಂತ ಹೇಳಿದ್ದಾರೆ, ಆದರೆ ಚಾಮರಾಜನಗರದಲ್ಲಿ ಒಂದನ್ನೂ ಹೇಳಿಲ್ಲ. ಹಾಗಾಗಿ ನಾವು ಚಳುವಳಿನ ಮುಂದುವರಿಸ್ತಾ ಇದ್ದೀವಿ. ನಮಗೆ ವಿದ್ಯುತ್ತು ಏನು ಬಂದಿದ್ದಾರೆ, ಕರೆಕ್ಟ್ ನಾವು 7 ಗಂಟೆ ಕರೆಂಟ್ ಕೊಡ್ತೀವಿ, ಗುಡ್ಡಗಾಡು ಪ್ರದೇಶಕ್ಕೆ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ನೀರಾವರಿ ಇಲಾಖೆಯವರು ಮತ್ತು ದುರಸ್ತಿ ಮಾಡೋರು ಬಂದಿಲ್ಲ. ಜೊತೆಗೆ ಏನು ರೆಸಾರ್ಟ್ಗಳು ಬಂಡೀಪುರ ಮತ್ತು ಬಿ ಆರ್ ಟಿಲಿ ಹೇಳಿದ್ದು ಅದ್ರ ಬಗ್ಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಆರ್ ಸಿ ಅವರು ನಾಳೆ ಕರೆಸ್ತೀವಿ ಅಂತ ಹೇಳಿದ್ರು. ನಾಳೆ ನಾವು ನಮ್ಮ ಚಾಮರಾಜನಗರ ಜಿಲ್ಲಾಧಿಕಾರಿಯವರು ಅಮೃತ್ ಭೂಮಿ ಬರೋದ್ರಿಂದ ನಾವು ಅಮೃತ್ ಭೂಮಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾಳೆ ಇವತ್ತು ರಾತ್ರಿ ನಾವೆಲ್ಲರೂ ಇಲ್ಲೇ ಉಳ್ಕೊತಾ ಇದ್ದೀವಿ. ಅಹೋರಾತ್ರಿ ಧರಣಿ ಮುಂದುವರಿತದೆ. ಹಾಗಾಗಿ ತಾವು ಯಾರ್ಯಾರು ರಾತ್ರಿ ವೇಳೆಯಲ್ಲಿ ಬರ್ಬೋದು ಅವರೆಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ರಾತ್ರಿ ವೇಳೆ ಬರ್ಬೋದು, ಎಲ್ಲರೂ ಬರ್ಬೋದು. ಪುನಃ ನಾಳೆ ಕಂಟಿನ್ಯೂ ಆಗ್ತದೆ ಸ್ಟ್ರೈಕು. ನಾಳೆನೂ ಬನ್ನಿ, ಯಾಕಂದರೆ ಇದು ನಮ್ಮ ರೈತರ ಪ್ರಶ್ನೆ, ರೈತರ ಸಾವು ಮತ್ತು ನೋವಿನ ಪ್ರಶ್ನೆ. ಸಾವು ಇಲ್ಲ ಗೆಲುವು, ಮಾಡು ಇಲ್ಲ ಮಡಿ. ಹಾಗಾಗಿ ನಾವು ಹೋರಾಟ ಶಾಂತಿಯುತವಾಗಿರುತ್ತೆ, ನಾವು ಯುದ್ಧಕ್ಕೆ ಹೋಗಲ್ಲ. ಹಾಗಾಗಿ ತಾವೆಲ್ಲರೂ ಈ ಒಂದು ಹೋರಾಟನ ತಾವೆಲ್ಲರೂ ಬನ್ನಿ. ಒಂದು ಸಫಾರಿ ನಿಲ್ಲಿಸೋವರೆಗೂ ಹೋರಾಟ, ಜೊತೆಗೆ ಇಲ್ಲೀಗಲ್ ರೆಸಾರ್ಟ್ಗಳ ಹೋರಾಟ, ಜೊತೆಗೆ ಅದೇನು ಇನ್ಯಾವುದು ಇಲ್ಲೀಗಲ್ ಇಲ್ಲ ಅಂತ ಹೇಳ್ತಿದ್ರೆ ನಾವೇ ಖುದ್ದು ಒಳಗಡೆ ಹೋಗಿ ಅಲ್ಲಿ ನಾವು ಪರಿಶೀಲನೆ ಮಾಡಬೇಕಾಗಿದೆ. ನಮ್ಮ ಜಾಗವನ್ನು ನಾವು ನೋಡಬೇಕಾಗ ಒಂದು ಟೈಮ್ ಕೊಡಬೇಕು. ಹಾಗಾಗಿ ಇನ್ನೂ ಒಂದು ಜ್ವಲಂತ ಸಮಸ್ಯೆಗಳಿದೆ. ಅವರೆಲ್ಲ ಟ್ರೈನಿಂಗ್ ಆಗಿರೋರು ಯಾವ ಥರ ನುಣುಚ್ಕೋಬೇಕು ಅನ್ನೋದೇ ನೋಡ್ತಾ ಇದ್ದಾರೆ. ಆದರೆ ನುಣುಚುಗಳನ್ನು ನಾವು ಯಾವ ಥರ ಅವ್ರ ಮೇಲೆ ಪ್ರತಿಪಾದಿಸಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವರು ಭಾಳಷ್ಟು ಟ್ರೈನಿಂಗ್ ಆಗಿದ್ದಾರೆ. ಡಿ ಸಿ, ಆರ್ ಸಿ, ಡಿ ಎಫ್ ಒಗಳು ಏನು IFS IAS ಓದಿದ್ದಾರೆ, ಸಾಮಾನ್ಯ ಜನರಂತೆಲ್ಲ ಅವರು ಭಾಳ ಪ್ರಾಣಾಂಕರು. ಮತ್ತು ಅವ್ರಿಗೆ ಟ್ರೈನಿಂಗ್ ಆಗದೆ ಏನಾಗಿದೆ ಅಂತ ಟ್ರೈನಿಂಗ್ ಆಗಿದೆ. ಹಾಗಾಗಿ ಒಳ್ಳೆಯದು ಕೆಟ್ಟದು ಎರಡೂ ನಡೀತಾ ಇದೆ. ಅವ್ರ ಮೇಲೂ ಪ್ರೆಷರು, MLA MP ಗಳು ಮಿನಿಸ್ಟ್ರಿಗಳು ಪ್ರೆಷರ್ ಇರ್ತದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ರೂ ಅವ್ರ ಮೇಲೆ ಪ್ರೆಷರ್ ಇದ್ದಾಗ ಅವರು ಅವ್ರ ಕಡೆ ವಾಲ್ತಾರೆ. ಈ ಕಡೆ ನಮ್ಮ ರೈತರ ಪ್ರೆಷರ್ ಆದರೆ ರೈತರು ದಿಕ್ಕು ಸರ್ ನಾನೇನು ಮಾಡೋಕ್ಕಾಗಲ್ಲ, ರೈತರು ನಮ್ಮ ಕಚೇರಿ ಮುಂದೆ ಕೂಡು ಧಿಕ್ಕಾರ ಕೂಗ್ತಾರೆ, ನಾನು ಕಾನೂನು ಚೌಕಟ್ಟಲ್ಲಿ ಮಾಡಬೇಕಾಗತ್ತೆ ಸರ್, ನೀವು ತಪ್ಪಿಸ್ಕೊತಿದ್ದೀರಿ. ಹಾಗಾಗಿ ನನಗೆ 55-30 ವರ್ಷ ಸರ್ವಿಸ್ ಇರ್ತದೆ, ನಾನು ರೈತರಿಗೆ ಸುಳ್ಳು ಹೇಳೋಕ್ಕಾಗಲ್ಲ, ಡಾಕ್ಯುಮೆಂಟಲ್ಲಿ ಸಿಕ್ಕಾಕೊಳ್ಳುವ ನಾನು, ನೀವು ಸಿಕ್ಕಾಕೊಳ್ಳಲ್ಲ ಸರ್. ಹಾಗಾಗಿ ರೈತರು ಪ್ರೆಷರಿಂದ ನಾನು ಕಾನೂನು ಚೌಕಟ್ಟಲ್ಲಿ ಮಾಡಬೇಕಾಗು ಸರ್. ಯಾರೇ ಪ್ರೆಷರ್ ಬಂದು ನಾನು ನಿಮ್ಮ ಪ್ರೆಷರ ತಗೊಳಕ್ಕಾಗಲ್ಲ. ಹಾಗಾಗಿ ನನ್ನ ಬೀದಿಲಿ ನಿಲ್ಲಿಸ್ತಾರೆ, ಧಿಕ್ಕಾರ ಕೂಗ್ತಾರೆ, ನಾನೇ ಸಿಕ್ಕಾಕೊಳ್ಳೋನು ಅಂತೇಳಿ ಆಗ ನಮ್ದಿಕ್ಕು ವಾಲ್ತಾರೆ. ಹಾಗಾಗಿ ನಮ್ಮ ಫೋರ್ಸು ಜಾಸ್ತಿ ಆಗಿದ್ದರೆ ನಮ್ದಿಕ್ಕೆ ಬರ್ತಾರೆ, ಅವ್ರ ಫೋರ್ಸ್ ಜಾಸ್ತಿ ಇದ್ದರೆ ಅವ್ರದಿಕ್ಕೆ ಹೋಗ್ತಾರೆ. ನಮ್ಮ ಫೋರ್ಸು ಕಾನೂನು 1000 ಜನ ಒಂದು ಕಡೆ ನಿಂತ್ಕೊಳ್ಳಿ, ನಾವು 100 ಜನ ನಿಂತ್ಕೊಳ್ಳೋ ಕಾನೂನೇ, ಅಲ್ಲಿ ಲೆಕ್ಕ ಬರಲ್ಲ. ಹಾಗಾಗಿ ಹೋರಾಟ ಮಾಡೋರಿಗೆ ಒಂದಷ್ಟು ಸ್ಫೂರ್ತಿ ಕೊಡಬೇಕಾಯ್ತದೆ. ಹಾಗಾಗಿ ಸತ್ಯವನ್ನು ಮರೆಮಾಚಿದ ಏನು ನೀವು ಕಾಡಲ್ಲಿ ಸೌದೆ ತಗೊಂಡ್ರೆ ಕೇಸ್ ಹಾಕ್ತಾರೆ, ಇಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ ಕಟ್ಕೊಂಡ್ರೆ. ಹಾಗಾಗಿ ನಾವು ಇವತ್ತು ಹುಲಿಗೆ ನೀನು ಇದು ಪರಿಸರ ವಲಯ, ಇದು ಸೂಕ್ಷ್ಮ ವಲಯ ಅಂತ ಗೊತ್ತಿಲ್ಲ, ಅದಕ್ಕೆ ನೀನು ಸಫಾರಿ ಮಾಡುವಂತ ಅದು ಹೇಳಿಲ್ಲ. ಹಾಗಾಗಿ ಪರಿಸರ ಪ್ರವಾಸೋದ್ಯಮ ಅಂತ ಅಲ್ಲಿ ಮಕ್ಕಳಿಗೆ IFS ಅವ್ರಿಗೆ ಡಾಕ್ಟ್ರುಗಳಿಗೆ ತೋರ್ಸೋಕೆ ಹೊರ್ತು ಇನ್ನು ಕರ್ಕೊಂಡು ಸೋಕಿ ಮಾಡುವಂತೆಲ್ಲ ಪ್ರವಾಸೋದ್ಯಮ ಇರೋದು ಕಾಡೊಳಗಡೆ, ಕಾಡಿರೋದು ಅವಕ್ಕೆ. ಹಾಗಾಗಿ ನಾವೆಲ್ಲರೂ ನಾನು ನಾಳೆ ಬೆಳಿಗ್ಗೆ ಇರ್ತೀವಿ, ನಾಳೆ ಬೆಳಿಗ್ಗೆ ನಾವು ಹೋಗ್ತೀವಿ, ನಾಳಿದ್ದು ನಾವು ಬರ್ತೀವಿ. ನಾಳೆಗೆ ಒಂದಷ್ಟು ಜನ ಬನ್ನಿ, ಹೋರಾಟ ಮಾಡೋ. ಕೊತ್ತಿ, ಕೋಳಿ, ಕುರಿ, ಆಡು, ಹಸು, ಎಮ್ಮೆ ಎಲ್ಲವನ್ನೂ ಹೊಡ್ಕೊಬನ್ನಿ. ಇಲ್ಲೇ ಹುಲ್ಲಾಕೊಂಡು ಬೇಯಿಸೋಣ. ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ಬಿಡು. ಯಾಕಂದ್ರೆ ನಮಗೂ ಅವು ಬಿಟ್ಟು ನಾವಿರಲ್ಲ, ಅವು ಬಿಟ್ಟು ನಮ್ಮಿರಲ್ಲ. ಹಾಗಾಗಿ ರೈತನ ಬದುಕನ್ನು ಕಟ್ಕೊಳ್ಳೋಕ್ಕೆ
ಒಂದು ಒಳ್ಳೇದು ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಆಗ್ತಾ ಇದೆ. ಒಂದು DC ಹೇಳಿದ್ದಾರೆ 6 ರೆಸಾರ್ಟ್ಗಳನ್ನ ನಾನು ತೆಗಿಸ್ತೀನಿ ಅಂತ ಒಂದು ಹಂತಕ್ಕೆ ಬಂದಿದ್ದಾರೆ. ಬರಲಿ, ಅವ್ರು ಏನೇ ಇರಲಿ, ನಮ್ಮ ಹತ್ರ ಡಾಕ್ಯುಮೆಂಟ್ಗಳಿದೆ. ಹಾಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೈಟ್ ಎಲ್ಲ ಇವತ್ತು ತಿಳಿಸಾರು, ಸಾಂಬಾರು, ಅನ್ನ, ನಾಳೆಯಿಂದ ವೆರೈಟಿ ಉಪ್ಪೆಸರು, ಮುದ್ದೆ, ಸಿರಿಧಾನ್ಯಗಳು, ಸ್ವೀಟ್ಗಳು ಎಲ್ಲ ಬೆಲ್ಲದಲ್ಲಿ ಮಾಡಿರೋ ಸ್ವೀಟ್ ಕೊಡ್ತೀವಿ ನಾವು. ಬೆಲ್ಲದಲ್ಲಿ ಮಾಡಿರೋ ಆರ್ಗ್ಯಾನಿಕ್ ಸ್ವೀಟ್ಗಳು, ಸಿರಿಧಾನ್ಯಗಳು, ಊಟ, ಮುದ್ದೆ, ಅವರೆಕಾಯಿನ ಸಾಂಬಾರು ಎಲ್ಲ ಮಹಾದೇಶ್ವರನ ಬೆಟ್ಟದಿಂದ ತರಿಸ್ತಾ ಇದ್ದೀವಿ. ಮಾನ್ಯ ಪರಿಸರವಾದಿಗಳು ಅಂತಾರೆ ಯಾರೂ ಹೋರಾಟಕ್ಕೆ ಬಂದಿಲ್ಲ. ಇವರೆಲ್ಲ ಹೆಂಗೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳನ್ನ ಮೈಸೂರು ಪರಿಸರವಾದಿಗಳೇ ಬಂದಿಲ್ವಲ್ಲ, ಪರಿಸರ ಪ್ರೇಮಿಗಳು ಬಂದಿಲ್ವಲ್ಲ. ಆಯಿತು, ನಾವು ಮಾಡೋದು ಸರಿಯಿಲ್ಲ ಅಂತ ಹೋಗ್ಬಿಡ್ಬೇಕಾದ್ರೆ ನಾವು ಮಾಡಲ್ಲ. ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ನೀವು ರೈತ ಸಂಘದವರು ಮಾಡೋದು ಸರಿಯಿಲ್ಲ, ನೀವು ಮಾಡೋ ಹೋರಾಟ ಸರಿಯಿಲ್ಲ, ಸಫಾರಿ ಮಾಡಲಿ, ಕಾಡನ್ನ ಲೂಟಿ ಮಾಡಿ ಅಂತೇಳಿ ಯಾರು ಇಲ್ವಲ್ಲ ಸ್ವಾಮಿ. ಪರಿಸರವಾದಿಗಳು ದೊಡ್ಡ ಗ್ರೂಪಿ ಅದ. ಇಲ್ಲಿ ಹೆಸರು ಹೇಳ್ಬೇಕಾ ನಾನು? ಸುಮ್ಮ ವಾಟ್ಸಪ್ಪಲ್ಲಿ ಬಾಯ್ ಪಡ್ಕೊಂಡ್ರೆ ಕೇಳಬಾರ್ದ ನಾವು ನಿಮ್ಮನ್ನ? ನಮ್ಮನ್ನು ನೀವು ಕೇಳಿ, ರೈತ ಸಂಘದವ್ರು ಏನು ಮಾಡಿದ್ರಿ ಅಂತ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ನಿಮ್ಮನ್ನು ನೀವು ಸಾಮಾಜಿಕ ತಂಡಗಳು. ಹಾಗಾಗಿ ಮುಂದೆ ನೀವು ನೈತಿಕತೆ ಇಲ್ಲ. ನಾಳೆ ನೀವೆಲ್ಲರೂ ಬನ್ನಿ, ರೈತರ ಪರ ಹೋರಾಟ ಮಾಡಿ, ಸಾಮಾಜಿಕ ಕಳಕಳಿ ಮತ್ತು ಪರಿಸರ, ಪ್ರಕೃತಿ, ಅಂತರ್ಜಲ ಎಲ್ಲವೂ ಬಂದ್ಬಿಡ್ತದೆ. ಹಾಗಾಗಿ ನಾವು ಇಲ್ಲೇ ಮಲಿಕತ್ತಾ ಇದ್ದೀವಿ. ನಾವೆಲ್ಲರೂ ಬರಬೇಕಾಗುತ್ತೆ. ಪೊಲೀಸ್ ಇಲಾಖೆ ಏನೆಲ್ಲ ಮಾಡಬೇಕು ಮಾಡ್ಕೊಳ್ಳಿ. ನಮಗೇನಾದ್ರು ಜವಾಬ್ದಾರ ಆದರೆ ನೀವುಗಳೇ ಜವಾಬ್ದಾರ. ಅಷ್ಟೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.